ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ 22 ಗುರುಪುಷ್ಯಾಮೃತ ಯೋಗ. ಅಂದುಕೊಂಡಂತೆ ಆಗಲು ಹೀಗೆ ಮಾಡಿ. ಅಂದರೆ ಗುರುವಾರದ ದಿನದಂದು ಪುಷ್ಯಮಿ ನಕ್ಷತ್ರ ಬಂದಿರೋದ್ರಿಂದ ಅದನ್ನು ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಇದು ಅತ್ಯಂತ ಪ್ರಬಲವಾದ ಯೋಗಗಳಲ್ಲಿ ಇದು ಕೂಡ ಒಂದಾಗಿದೆ. ನಾವು ಮನಸ್ಸಿನ ಆಸೆಗಳನ್ನು, ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಒಂದು ಉತ್ತಮವಾದ ರೆಮಿಡಿಯನ್ನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಇವತ್ತಿನ ದಿನ ನೀವು ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಎಲ್ಲ ಮಾಡಿಕೊಂಡು ನಂತರ ಒಂದು ಹಿತ್ತಾಳೆ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿಸ್ಬೇಕು. ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ, 2 ಇಲ್ಲ 3 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಮಣ್ಣಿನ ಹಣತೆಯನ್ನು ತಗೊಳ್ಬೇಕು. ಮಣ್ಣಿನ ಹಣತೆ ತಗೊಂಡು ಒಂದು ತುಪ್ಪದ ದೀಪಗಳನ್ನು, ಕಡಲೆ ಬತ್ತಿ ಅಂತ ಹೇಳ್ತೀವಲ್ವ, ಅದನ್ನು ತುಪ್ಪದ ದೀಪಗಳನ್ನು ರೆಡಿ ಮಾಡಿಕೊಂಡು ಇವತ್ತು ಅರಳಿ ಮರಕ್ಕೆ ಹೋಗಿ ಆ ಒಂದು ಅರಿಶಿಣದ ನೀರನ್ನು ಆ ಅರಳಿ ಮರದ ಬೇರಕ್ಕೆ ಹಾಕಿಬಿಟ್ಟು ನಮ್ಮ ಮನಸ್ಸಿನ ಕೋರಿಕೆ ದೀಪವನ್ನು ಹಚ್ಚಬೇಕು. ನೀರನ್ನು ಹಾಕಿ ಬೇರಿಗೆ ನಂತರ ದೀಪವನ್ನು ಬೆಳಗಿ ನಂತರ ನಮ್ಮ ಮನಸ್ಸಿನ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಹೇಳ್ಕೊಳ್ಬೇಕು. ಹೀಗೆ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಹೇಳಿಕೊಂಡು ದೇವರನ್ನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದೇ ಆದಲ್ಲಿ ನೀವು ಅಂದುಕೊಂಡಂತೆ ಕೆಲಸಗಳು ಯಾವುದಾದ್ರೂ ನಿಂತೋಗಿದ್ದ ಕೆಲಸಗಳಾದರೆ ಅಥವಾ ಏನಾದರೂ ದುಡ್ಡು ಬರಬೇಕಿದ್ರೆ, ಜೀವನದಲ್ಲಿ ನಿಮಗೆ ಒಳ್ಳೇದಾಗಬೇಕು ಅಂತ ಅಂದರೆ ನೀವು ಈ ಥರ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ನಂಬಿಕೆ, ಶ್ರದ್ಧೆಯಿಂದ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ನಾನು ಕೂಡ ಇವತ್ತು ಈ ರೆಮಿಡಿಯನ್ನು ಮಾಡ್ತಾಯಿದ್ದೀನಿ. ಸೊ ನೀವು ಮಾಡಿ, ನಿಮಗೂ ಕೂಡ ಆದಷ್ಟು ಬೇಗ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಲಿ ಅಂತ ಹೇಳ್ತೀನಿ. ಯಾಕೆ ಅರಳಿ ಮರನೇ ಹೇಳೋದು ಅಂತಂದರೆ, ಅರಳಿ ಮರ ಬಂದುಬಿಟ್ಟು ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಾಕ್ಷಾತ್ ಅವರೇ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಂಬಿಕೆ, ಶ್ರದ್ಧೆಯಿಂದ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಆದಷ್ಟು ಬೇಗ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಂತೆ ನಿಮ್ಮ ಆಸೆಗಳಲ್ಲೆಲ್ಲ ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಯಾರೂ ಮರಿಬೇಡಿ. ತುಂಬ ಚಿಕ್ಕದಾಗಿದೆ ರೆಮಿಡಿ, ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು.